ಹಲೋ ಸ್ನೇಹಿತರೆ, ಎಲ್ಲರಿಗೂ ವಿಸ್ಮಯ ಕ್ಷಣ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಭೂಮಿಗೆ ಮೊದಲು ಬಂದದ್ದು ಕೋಳಿಯೋ ಅಥವಾ ಮೊಟ್ಟೆಯೋ? ಈ ಪ್ರಶ್ನೆಗೂ ಕೊನೆಗೂ ಉತ್ತರ ಕಂಡುಹಿಡಿದ ವಿಜ್ಞಾನಿಗಳು. ಕೋಳಿ ಮೊದಲು ಮೊಟ್ಟೆ ಮೊದಲು? ಈ ಪ್ರಶ್ನೆಗೆ ಉತ್ತರ ಇಂದಿಗೂ ಕೂಡ ನಿಗೂಢವಾಗಿದೆ. ಬಾಲ್ಯದಿಂದಲೂ ನಾವು ಕೇಳುತ್ತಿರುವ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯಲು ಸಾಧ್ಯವಾಗಿರಲಿಲ್ಲ. ಆದರೆ ಈಗ ಅಂತಿಮವಾಗಿ ವಿಜ್ಞಾನಿಗಳು ಉತ್ತರ ಕಂಡುಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂದ ಹಾಗೆ ವಿಜ್ಞಾನಿಗಳ ವಾದದಂತೆ ಜಗತ್ತಿಗೆ ಮೊದಲು ಕೋಳಿ ಮತ್ತು ನಂತರ ಮೊಟ್ಟೆ ಬಂದಿದೆ ಎಂದು ತಿಳಿಸಿದ್ದಾರೆ. ಇದಕ್ಕೆ ಪೂರಕ ಎಂಬಂತೆ ಶೆಫೀಲ್ಡ್ ಮತ್ತು ಯುನೈಟೆಡ್ ಕಿಂಗ್ಡಮ್ನ ವಾರ್ವಿಕ್ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯಲು ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಅಂತಿಮವಾಗಿ ಯಶಸ್ಸನ್ನು ಪಡೆದಿದ್ದಾರೆ. ಈ ಉತ್ತರವನ್ನು ನಿಜವೆಂದು ಸಾಬೀತುಪಡಿಸಲು ವಿಜ್ಞಾನಿಗಳು ಅನೇಕ ವಾದಗಳು ಸಹ ನೀಡಿದ್ದಾರೆ. ಇದಕ್ಕೆ ಪೂರಕ ಎನ್ನುವಂತೆ ಕೋಳಿ ಇಲ್ಲದೆ ಮೊಟ್ಟೆಗಳನ್ನು ಉತ್ಪಾದಿಸಲಾಗುವುದಿಲ್ಲ. ಮೊಟ್ಟೆಯ ಚಿಪ್ಪಿನಲ್ಲಿ ಓವೋಕ್ಲಾಡಿನ್ ಎಂಬ ಪ್ರೋಟೀನ್ ಇದ್ದು, ಇದು ಇಲ್ಲದೆ ಮೊಟ್ಟೆಯ ಚಿಪ್ಪು ರೂಪುಗೊಳ್ಳುವುದಿಲ್ಲ. ಈ ಪ್ರೋಟೀನ್ ಅನ್ನು ಕೋಳಿಯ ಗರ್ಭಾಶಯದಲ್ಲಿ ಮಾತ್ರ ತಯಾರಿಸಲಾಗುತ್ತದೆ. ಆದ್ದರಿಂದ ಕೋಳಿಯ ಗರ್ಭಾಶಯದ ಈ ಪ್ರೋಟೀನ್ ಅನ್ನು ಮೊಟ್ಟೆಯ ರಚನೆಯ ಬಳಸದಿದ್ದರೆ ಮೊಟ್ಟೆಯನ್ನು ರೂಪಿಸಲು ಸಾಧ್ಯವಿಲ್ಲ. ಇದರಿಂದ ಜಗತ್ತಿಗೆ ಮೊದಲು ಕೋಳಿ ಬಂದದ್ದು, ನಂತರ ಮೊಟ್ಟೆ ಬಂದಿರುವುದು ಎಂದು ಸ್ಪಷ್ಟವಾಗಿದೆ. ಒಂದು ಕೋಳಿ ಈ ಜಗತ್ತಿಗೆ ಬಂದಾಗ ಅದರ ಗರ್ಭಾಶಯದಲ್ಲಿ ಓವೋಕ್ಲಾಡಿನ್ ಉತ್ಪತ್ತಿಯಾಗುತ್ತದೆ. ಅದರ ನಂತರ ಈ ಪ್ರೋಟೀನ್ ಮೊಟ್ಟೆಯ ಚಿಪ್ಪನ್ನು ತಲುಪಲು ಸಾಧ್ಯವೆಂದು ವಿಜ್ಞಾನಿಗಳು ತಮ್ಮ ಸಂಶೋಧನೆಯಲ್ಲಿ ಉಲ್ಲೇಖಿಸಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.